ಪೆಟ್ರೋಲ್ ಸುರಿದು ಕುಟುಂಬ ಸದಸ್ಯರ ಹತ್ಯೆಗೆ ಯತ್ನಿಸಿರುವ ಘಟನೆ ಕಲಬುರಗಿ ತಾಲೂಕಿನ ಕಡಣೈ ಗ್ರಾಮದಲ್ಲಿ ನಡೆದಿರತಕ್ಕಂಥದ್ದು. ಆರೋಪಿ ಶಿವಲಿಂಗಪ್ಪ ಕರಿಕಲ್ ಎಂಬಾತನಿಂದ ಹತ್ಯೆಗೆ ಯತ್ನ ನಡೆದಿದೆ. ಗುಂಡೇರಾವ್ ಕರಿಕಲ್ ಎನ್ನುವವರ ಮನೆಯಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿ ಹತ್ಯೆ ಯತ್ನ ನಡೆದಿರತಕ್ಕಂಥದ್ದು. ಪೆಟ್ರೋಲ್ನಲ್ಲಿ ತೋಯಿಸಿದ ಮನೆಯನ್ನು ತೋಯಿಸಿ ಬಳಿಕ ಕೀಟನಾಶಕದ ಸ್ಪ್ರೇಯರ್ನಿಂದ ಪೆಟ್ರೋಲ್ ಸ್ಪ್ರೇ ಮಾಡಿ ಬೆಂಕಿ ಇಟ್ಟು ಹತ್ಯೆ ಯತ್ನ ನಡೆದಿರತಕ್ಕಂಥದ್ದು. ಇದರಿಂದ ಸದ್ಯ ಭಾರೀ ಅನಾಹುತ ತಪ್ಪಿರತಕ್ಕಂಥದ್ದು. ಯಾರಿಗೂ ಅಪಾಯವಾಗಿಲ್ಲ. ಬಟ್ಟೆಯ ಉಂಡೆಗಳನ್ನು ಪೆಟ್ರೋಲ್ನಲ್ಲಿ ತೋಯಿಸಿ ಮನೆಯಲ್ಲಿ ಎಸೆದು ಬಳಿಕ ಕೀಟನಾಶಕ ಸ್ಪ್ರೇಯರ್ನಿಂದ ಪೆಟ್ರೋಲ್ ಸ್ಪ್ರೇ ಮಾಡಿ ಈ ಬೆಂಕಿ ಇಟ್ಟು ಹತ್ಯೆಗೆ ಯತ್ನ ನಡೆದಿರತಕ್ಕಂಥದ್ದು. ಕುಟುಂಬದ ಎಲ್ಲ ಸದಸ್ಯರನ್ನ ಹತ್ಯೆಗೈಯಲು ಪ್ಲಾನ್ ನಡೆದಿರತಕ್ಕಂಥದ್ದು. ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರತಕ್ಕಂಥದ್ದು. ಮನೆಗೆ ಬೆಂಕಿ ತಗುಲಿದ್ದು ಭಾಗಂಶ ಮನೆ ಸುಟ್ಟು ಕರಕಲಾಗಿದೆ. ಪೆಟ್ರೋಲ್ ಸುರಿದು ಕುಟುಂಬಸ್ಥರ ಸಾಮೂಹಿಕ ಹತ್ಯೆಗೆ ಯತ್ನ ನಡೆದಿರತಕ್ಕಂಥದ್ದು. जय श्री राम। और मने 3 ಮಕ್ಕಳು ಇವರು ಇರ್ತಾರೆ. ಇವರು ಹೊಂದಾಗಿರ್ತಾರೆ. ಅಲ್ಲಿ ಅವರು ಇವರು ಪಕ್ಕೋರ್ಕಲ್ಲಿ ಊಟ ಕೂತಾರೆ. ಇನ್ನೊಂದು ಅವ್ರು ಬಂದು ಬೆಂಕಿ ಅವು ಕರ್ಪೂರ ತಂದು ಪೆಟ್ರೋಲ್ 20 ಲೀಟರ್ ಪೆಟ್ರೋಲ್ ಹೊರಗಿಟ್ಟು ಒಂದು ಡಬ್ಬಿದಾಗ 10 ಲೀಟರ್ ಡಬ್ಬಿದಾಗ ಹೊರಗೆ ಸ್ಪ್ರೇ ಮಾಡ್ಯಾನ. ಸ್ಪ್ರೇ ಮಾಡಿ ನಾವು ಊಟ ಕೂತೀವ್ರಿ ಎಲ್ಲರೂ ಮನ್ಯಾಗ. ಸೋಸಿಯಾಳು ಉರಿ ಹತ್ತದ ಮಾಮ ಉರಿ ಹತ್ತದ ಎಲ್ಲ ಕಡೆ ಅಂದರು. ಎದ್ದು ಬರ್ತಾನೆ ನೋಡ್ತಾನೆ ಇವನೇ ಐತ್ರಿ. ನೋಡ್ತಾನೆ ಅವ್ರಿಗೆ ನಾವು ಹೆಣ್ಮಕ್ಳಿಗೆ ಹೇಳಿದ್ರೆ ತಟ್ಟಿ ಮುಚ್ಕೋರಿ ನೀವು ಮೊದಲು ನಾದಿ ತಟ್ಟಿ ಮುಚ್ಕೋತೀನಿ ಅಂದ್ರೆ ತಟ್ಟಿ ಮುಚ್ಕೊಂಡು ನಾವು ಇಲ್ಲಿ ನಮ್ಮ ಮನೆ ಶಿವೇಗಿ ಅಂತ ನಮ್ಮ ಅಣ್ಣವ್ರ ಮಗರಿಗೆ ಫೋನ್ ಮಾಡೋಕಂದ್ರೆ ಫೋನ್ ಸುಟ್ಟು ಹೋಗಿವಿ. ನಮ್ಮ ಬಟ್ಟಿ ಪಿಟ್ಟಿ ಹೊರಗಿನೆಲ್ಲ ಸುಟ್ಟು ಹೋಗ್ಯಾವ್ರಿ. ಸೀರೆ ಪೀರಿ ಎಲ್ಲ ಸುಟ್ಟೋಗ್ಯಾವ್ರಿ. ದುಡ್ಡು ಕಾಗದ ಪತ್ರ ಇವೆಲ್ಲ ಸುಟ್ಟೋಗ್ಯಾವ್ರಿ. ಅವನಿಗೆ 5 ವರ್ಷದಿಂದ ಹೊಲ ಕೊಟ್ಟಿದ್ರಿ ಅವನು ನನಗೆ ಕೊಟ್ಟು ನಾನು ರೊಕ್ಕ ಕೇಳ್ಕೊತ ಬಂದಿರ. ಅಣ್ಣ ಅದು ಕರೋನಾ ಬತ್ರಿ 2019 ಕರೋನಾ ಇದು ಅಣ್ಣ ಕರೋನಾ ಆಗೋಣ ರಿಜಿಸ್ಟರ್ ಮಾಡಿಕೊಡ್ತೀನಿ ಅಂತ ಅಂದ್ರಿ. ಈ ಕರೋನಾ ಆದ ಬಳಿಕ ಕೇಳಕತ್ತಾರ ನಿನ್ನ ಯಾವ್ದಾರು ರೊಕ್ಕ ನಿನ್ನ ಯಾಕೆ ಕೊಡ್ಲಿ ನಾ ಯಾಕೆ ಕೊಡಲಿ ಏನು ಹೊಲನೂ ಕೊಡಲ್ಲ ರೊಕ್ಕನೂ ಕೊಡಲ್ಲ ಏನು ಕಿತ್ಕೋತಿ ಎಷ್ಟು ಎಕರೆ ತೊಗೊಂಡಿದ್ರಿ? 4 ಎಕರೆ ಕೊಟ್ಟನ್ರಿ. ಅದು 4-8 ಮಂದಿ ಕರ್ಕೊಂಡು ಬಂದನ್ರಿ. ಕರ್ಕೊಂಡು ಬಂದು ಬೇಡಪ್ಪ ನೀನು ಸಂಚಾರ ಬೇಡ ನಮ್ಗದು ಬಿಟ್ಟಿದ್ದೇವ್ರಿ. ಒಳ್ಳೆದಿಡ್ದು ಅಂತ ಅವ್ರ ಅಣ್ಣನ ಸೈ ಕಿರಿಕಿರಿನೇ ಐತ್ರಿ. ನಾವು ಹೇಳಕ್ಕೆ ಮತ್ತೆ ಅವ್ರು ಕಿರಿಕಿರಿ ತಗೋದತ್ತು ನಾವು ಬಿಟ್ಟಿದ್ರಿ. ಮುಂದೆ ಏನು ಮಾಡ್ರಿ ಅವ್ರಿಗೆ ಒಂದು 8-10 ಮಂದಿ ಕರ್ಕೊಂಡ್ಬಂದು 13 ಮಂದಿಗೆ ಕರ್ಕೊಂಡ್ಬಂದ್ರಿ. ಒಂದು 2-3 ಸಲ ಮನೆಗೆ ಹೆಣ ತಗೋ ನನಗೆ ಅಲ್ಲಿ ಫೈನಾನ್ಸ್ನಾಗ ರೊಕ್ಕ ಕಟ್ಟೋದು ಒಂದು 40 ಲಕ್ಷ ಸಾಲ ಅದ 30 ಲಕ್ಷ ಸಾಲ ಅದ. ಮತ್ತು ಹಾಗಿದ್ರೆ ನೀರು ಇಲ್ಲಪ್ಪ ನೀ ಏಟು ಕೊಡ್ತೀನಿ ನೋಡು. ಈಗ 6 ಲಕ್ಷ ರೂಪಾಯಿ ನಡೆದವ 6 ಕೊಡಿ ಅಣ್ಣ ತೊಗೊಂಡ್ರೆ ತೊಗೊಲಿಕ್ಕಪ್ಪ ಮತ್ತು ತಮ್ಮನೇ ಅಣ್ಣ ಅಂತ 6 ಲಕ್ಷ ಕೊಟ್ರಿ. 4 ಎಕರೆ ಕೊಟ್ರಿ 13 ಲಕ್ಷ ತೊಗೊಂಡ್ರಿ. ಹೆಂಗೆ ರೊಕ್ಕ ಹೆಂಗೆ ಕೊಟ್ಟಿರಿ ನೀವು? ರೊಕ್ಕ ಅವನಿಗೆ ಕ್ಯಾಶ್ ಕೊಟ್ಟೀನಿ ರೀ. ಕ್ಯಾಶ್ ಕೊಟ್ಟಿರಿ ಪೂರ? ಹ್ಞೂ ರೀ ಕ್ಯಾಶ್ ಕೊಟ್ಟೀನಿ ರೀ. ಒಂದು ಜಗು ಅಂತ ಹೇಳಿ ನಮ್ಮ ಅಣ್ಣನ ಮಗನ ಐತ್ರಿ ಅವ್ನು ಕೊಟ್ಟೇವ್ರಿ. ಕೊಟ್ಟು